ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಮಾತೆ ಮರಿಯಮ್ಮನವರಲ್ಲಿ ಭಿನ್ನಯಿಸಿದಾಗ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸುವವರು ಮಾತೆ ಮರಿಯಮ್ಮನವರಾಗಿದ್ದಾರೆ. ನಡೆದಂತಹ ಒಂದು ಘಟನೆಯನ್ನು ನಿಮಗೆ ಹೇಳ್ತೇನೆ. ಕಳೆದ ವರ್ಷ ನಾನು ಸಹಾಯಕ ಗುರುವಾಗಿ ಫಾತಿಮಾ ದೇವಾಲಯದಲ್ಲಿ ಜಾಲಹಳ್ಳಿ ಇಲ್ಲಿ ಕಾರ್ಯವನ್ನು ಮಾಡುವಾಗ ನಡೆದಂತಹ ಒಂದು ಘಟನೆ. ಸುಮಾರು 7 ವರ್ಷಗಳ ಆದರೂ ಕೂಡ ದಂಪತಿಗಳಿಗೆ ಮಕ್ಕಳಾಗಿರೋದಿಲ್ಲ. ಆದರೆ 7 ವರ್ಷ ಆದರೂ ಕೂಡ ಅವರ ಪ್ರಾರ್ಥನೆಯಲ್ಲಿ ಯಾವುದು ಕಡಿಮೆ ಆಗಿರೋದಿಲ್ಲ. ಈಗ 7 ವರ್ಷ ಮಕ್ಕಳೇ ತಂದೆ ತಾಯಿಗಳಿಗೆ ಆಗಲಿಲ್ಲ ಅಂದರೆ 1 ವರ್ಷ 2 ವರ್ಷ ಪ್ರಾರ್ಥನೆ ಮಾಡ್ತೀರಾ. 7 ವರ್ಷ ಪ್ರಾರ್ಥನೆ ಮಾಡಬೇಕಾದ್ರೆ ಅನೇಕ ಬಾರಿ ಏನು ಮಾಡ್ತೀವಿ, ನಾವು ಸಂದೇಹ ಪಡ್ತೀವಿ ಪ್ರಾರ್ಥನೆ ಮೇಲೆ ಅಲ್ವಾ. ಅನೇಕ ಬಾರಿ ನಾವು ಗುಣಗುಟ್ಟುತ್ತೇವೆ, ಯಾಕೆ ನಮ್ಮ ಪ್ರಾರ್ಥನೆಯನ್ನು ಆಲಿಸ್ತಿಲ್ಲ ಅಂತ. ಆದರೆ ಈ ದಂಪತಿಗಳಲ್ಲಿ ನಾನು ನೋಡಿದಂತಹ ವಿಷಯ ಏನು ಗೊತ್ತಾ, ಅವರು ನನ್ನ ಬಳಿಯಲ್ಲಿ ಬಂದು, ಫಾದರ್ ನೀವು ಬಂದು ನಮ್ಮ ಮನೆಯನ್ನು ಆಶೀರ್ವದಿಸಿರಿ, ನಮಗಾಗಿ ಮಾತೆ ಮರಿಯಮ್ಮನವರ ಮುಖಾಂತರ ಪ್ರಾರ್ಥಿಸಿರಿ, ಒಂದಲ್ಲ ಒಂದು ದಿನ ದೇವರು ನಮಗೆ ಮಕ್ಕಳನ್ನು ಕರುಣಿಸುತ್ತಾರೆ ಎಂದು ಅವರು ನನಗೆ ಹೇಳ್ತಾರೆ. ನಾನು ಅವ್ರ ಮನೆಗೆ ಹೋದೆ, ಅವ್ರನ್ನ ಆಶೀರ್ವಚನವನ್ನು ಮಾಡಿದೆ. ಆಶೀರ್ವಚನ ಮಾಡಿದ ನಂತರ ನಾನು ದೇವಾಲಯಕ್ಕೆ ಹೋದೆ. 3 ತಿಂಗಳು ಬಿಟ್ಕೊಂಡು ಅವರು ನನ್ನ ಬಳಿಗೆ ಬರ್ತಾರೆ. ಏನಂತ ಹೇಳ್ತಾರೆ ಗೊತ್ತಾ, 3 ತಿಂಗಳಾದ ಮೇಲೆ ಫಾದರ್ ಇಂದು ನಾನು ಗರ್ಭಿಣಿಯಾಗಿದ್ದೇನೆ ಅಂತ. ಅಂದರೆ ಸತತವಾಗಿ 7 ವರ್ಷಗಳ ಕಾಲ ತನ್ನ ವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ಳದೆ ದೇವಮಾತೆಯ ಮೇಲೆ ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾ ಸದಾಕಾಲ ಪ್ರಾರ್ಥಿಸುತ್ತಾ ದೇವರಿಗೆ ಮೊರೆ ಹೋದ ಕಾರಣ ಅವರಿಗೆ ಮಕ್ಕಳಾಗುವಂತಹ ಭಾಗ್ಯವನ್ನು ನೀಡ್ತಾರೆ. ಅದು ಅಲ್ಲಿಗೆ ನಿಲ್ಲೋದಿಲ್ಲ. ಮಕ್ಕಳಾಗುತ್ತೆ ಅಂತ ಗರ್ಭಿಣಿ ಆಗಿದ ತಕ್ಷಣ ಅಲ್ಲೇ ನಿಲ್ಲೋದಿಲ್ಲ. ಈಗ ಗರ್ಭಿಣಿ ಆಗಿದ ತಕ್ಷಣ ಏನು ಮಾಡ್ತಾರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು. 3 ತಿಂಗಳಿಗೊಂದ್ಸರಿ ಚೆಕಪ್ಗೆ ಹೋಗಬೇಕು. ತದನಂತರ 5 ತಿಂಗಳು 6 ತಿಂಗಳು ಅಲ್ಲ, ಮಗು ಹುಟ್ಟೋ ತನಕನೂ ಚೆಕಪ್ಗೆ ಹೋಗ್ತಾನೆ ಇರಬೇಕು. ಇವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ 3 ತಿಂಗಳಾದಮೇಲೆ ಚೆಕಪ್ಗೆ ಹೋದಾಗ ಹೇಳ್ತಾರೆ, ಮಗು ಹುಟ್ಟಬೇಕಾದ್ರೆ ಅಂಗವಿಕಲ ಮಗು ಆಗಿಬಿಟ್ಟುತ್ತೆ. ಒಂದು ತಾಯಿಗೆ ತೊಂದರೆ ಆಗುತ್ತೆ, ಇಲ್ಲ ಮಗುಗೆ ತೊಂದರೆ ಆಗುತ್ತೆ. ಇಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಉಳಿಸ್ಕೋಬೇಕಾಗುತ್ತೆ. ಈಗ ಮಗು ಹುಟ್ಟಿದ್ರು ಕೂಡ ಅಂಗವಿಕಲವಾಗಿ ಹುಟ್ಟುತ್ತೆ, ಅದಕ್ಕೋಸ್ಕರ ಮಗುನ ಅಬಾರ್ಷನ್ ಮಾಡಿಸ್ಬೇಡಿ ಅಂತ ಡಾಕ್ಟರ್ ಹೇಳ್ತಾರೆ. ಆದರೆ ಆ ತಾಯಿ ಏನಂತ ಹೇಳ್ತಾರೆ ಗೊತ್ತಾ, ನನಗೆ ಇದು ದೇವರಿಂದ ನೀಡುವಂತಹ ಮಗ, ನಾನು ಮಾತೆ ಮರಿಯಮ್ಮನವರಲ್ಲಿ ಭಿನ್ನಯಿಸಿ ಪಡೆದುಕೊಂಡಿರುವಂತಹ ಮಗು, ಯಾವುದೇ ಕಾರಣಕ್ಕೂ ಮಾತೆ ಮರಿಯಮ್ಮನವರು ಈ ಮಗುವಿನ ಕೈ ಬಿಡುವುದಿಲ್ಲ ಅಂತ ಹೇಳಿ ಮತ್ತೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. 6 ತಿಂಗಳಾಗುತ್ತೆ. ಮತ್ತೆ ಚೆಕಪ್ಗೆ ಹೋದಾಗ ಡಾಕ್ಟರ್ ಹೇಳ್ತಾರೆ, ಮಗು ಹುಟ್ಟಬೇಕಾದ್ರೆ ಅಂಗವಿಕಲಾಗೇ ಹುಟ್ಟುತ್ತೆ, ಮಗುನ ಅಬಾರ್ಷನ್ ಮಾಡಿ. ಆದರೆ ಆ ತಾಯಿ ಒಪ್ಪೋದಿಲ್ಲ. ತದನಂತರ 9 ತಿಂಗಳಾದ ಮೇಲೆ ಮಗು ಹುಟ್ಟುತ್ತೆ. ಮಗು ಹುಟ್ಟಿದ ನಂತರ ಮಗು ಎಲ್ಲ ಮಕ್ಕಳಂತಲೇ ಹುಟ್ಟುತ್ತೆ, ಅಂಗವಿಕಲವಾಗಿ ಹುಟ್ಟೋದಿಲ್ಲ. ತುಂಬ ಸುಂದರವಾಗಿದೆ ಮಗು. ಮಗುಗೆ ಕೇಳಿಸ್ಕೊಳ್ಳುತ್ತೆ, ಮಾತನಾಡುತ್ತೆ, ಸ್ಪಂದಿಸುತ್ತೆ. ಈಗ ಡಾಕ್ಟರ್ ಏನಂತ ಹೇಳಿದರು, ಈ ಮಗು ಅಂಗವಿಕಲ ಆಗಿ ಹುಟ್ಟುತ್ತೆ, ಈ ಮಗುನ ಅಬಾರ್ಷನ್ ಮಾಡಿ ಅಂತ. ಆದರೆ ಯಾವಾಗ ಮಾತೆ ಮರಿಯಮ್ಮನವರ ಮುಖಾಂತರ ಅವರು ದೇವರಿಗೆ ಮೊರೆ ಹೋಗ್ತಾರೆ, ಆ ಮಗುವನ್ನು ಆಶೀರ್ವದಿಸಿ ಆ ಮಗು ಎಲ್ಲ ಮಕ್ಕಳಂತೆ ಜೀವಿಸುವಂತೆ ಮಾತೆ ಮರಿಯಮ್ಮನವರು ಆಶೀರ್ವದಿಸ್ತಾರೆ. ನಾನು ಯಾಕೆ ಈ ಉದಾಹರಣೆಯನ್ನು ನೀಡಿದೆ ಅಂತ ಹೇಳಿದ್ರೆ, ಹೇಗೆ ಮಾತೆ ಮರಿಯಮ್ಮನವರು ನಮಗೆ ಭಿನ್ನಯಿಸುವಂತಹ ತಾಯಿ ಆಗ್ತಾರೆ, ಪ್ರಾರ್ಥಿಸುವಂತಹ ತಾಯಿ ಆಗ್ತಾರೆ. ಈ ಒಂದು ಉಲ್ಲೇಖ ನಮಗೆ ಎಲ್ಲಿ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅಂತ ನೋಡಿದ್ರೆ, ಮತ್ತಾಯನು ಬರೆದಿರುವ ಶುಭ ಸಂದೇಶದಲ್ಲಿ ನಾವು ನೋಡ್ಬೋದು, ಹಾಗೂ ಯೌವನನು ಬರೆದಿರುವಂತಹ ಶುಭ ಸಂದೇಶದಲ್ಲಿ ನಾವು ನೋಡ್ಬೋದು. 2 ಸನ್ನಿವೇಶಗಳನ್ನು ಹೇಳ್ತೇನೆ, ಹೇಗೆ ಮಾತೆ ಮರಿಯಮ್ಮನಿಗೆ ಸದಾಕಾಲ ಪ್ರಾರ್ಥಿಸುತ್ತಾರೆ ಅಂತ. ಮೊದಲನೇದಾಗಿ, ಮಾತೆ ಮರಿಯಮ್ಮನವರು ಸಂತ ಯೌವನರು ಬರೆದಿರುವ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಕಾನಾ ಊರಿನ ಮದುವೆಯ ಸಂದರ್ಭದಲ್ಲಿ ಅಲ್ಲಿ ದ್ರಾಕ್ಷರಸ ಖಾಲಿಯಾದಾಗ ಪ್ರಭು ಯೇಸು ಕ್ರಿಸ್ತರ ಬಳಿಯಲ್ಲಿ ಯಾರು ಮೊರೆ ಹೋಗುತ್ತಾರೆ? ಮಾತೆ ಮರಿಯಮ್ಮನವರು ಮೊರೆ ಹೋಗುತ್ತಾರೆ. ಆಗ ಪ್ರಭು ಯೇಸು ಕ್ರಿಸ್ತರು ಮೊದಲನೆಯ ಅದ್ಭುತವನ್ನು ಮಾಡ್ತಾರೆ. ಇದು ಯಾವಾಗಲೂ ನಮ್ಮ ಗಮನದಲ್ಲಿ ಇಟ್ಕೋಬೇಕು. 2ನೇ ಸನ್ನಿವೇಶ ಎಲ್ಲಿ ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಮರಣವನ್ನು ಹೊಂದುವ ಮುನ್ನ ಯೌವನನನ್ನು ನೋಡುತ್ತಾ ಹೇಳ್ತಾರೆ, ಇಗೋ ನಿನ್ನ ತಾಯಿ ಅಂತ ಅಲ್ವಾ, ಇಗೋ ನಿನ್ನ ತಾಯಿ. ಮಾತೆ ಮರಿಯಮ್ಮನವರು ನೋಡುತ್ತಾ ಹೇಳ್ತಾರೆ, ಇಗೋ ನಿನ್ನ ಮಗ ಅಂತ. ಅಂದಿನಿಂದ ನಾವೆಲ್ಲರೂ ಮಾತೆ ಮರಿಯಮ್ಮನವರಿಗೆ ಮಕ್ಕಳಾಗುತ್ತೇವೆ. ಸಾಮಾನ್ಯವಾಗಿರುವಂತಹ ನಮ್ಮ ತಂದೆ ತಾಯಿಗಳೇ ನಮಗೆ ಪ್ರಾರ್ಥನೆ ಮಾಡುವಾಗ
ಮಾತೆ ಮರಿಯಮ್ಮನವರು ಇಹಪರಗಳ ರಾಣಿ, ನಮ್ಮೆಲ್ಲರ ತಾಯಿ. ಅವರು ಪ್ರಾರ್ಥಿಸುವುದಿಲ್ಲವೇ? ಖಂಡಿತವಾಗಲೂ ಪ್ರಾರ್ಥಿಸುತ್ತಾರೆ. ಯಾವಾಗಲೂ ನಿತ್ಯಕ್ಕೂ ಪ್ರಾರ್ಥಿಸುತ್ತಾರೆ. ಕಾರಣ ನಾವೆಲ್ಲರೂ ಅವರಿಗೆ ಮಕ್ಕಳಾಗಿದ್ದೇವೆ, ನಮ್ಮೆಲ್ಲರಿಗೂ ಅವರು ತಾಯಿಯಾಗಿದ್ದಾರೆ. ಈ ಒಂದು ಕಾರಣಕ್ಕೆ ಪ್ರತಿಕ್ಷಣ ಪ್ರತಿನಿತ್ಯ ನಮಗಾಗಿ ಭಿನ್ನಯಿಸುವಂತಹ ಮಾತೆ ಮರಿಯಮ್ಮನವರು ನಮ್ಮ ತಾಯಿಯಾಗಿದ್ದಾರೆ. ಈ ಭಾಗ್ಯವನ್ನು ನೀಡಿದವರು ಪ್ರಭು ಯೇಸು ಕ್ರಿಸ್ತರು. ಹಾಗಿದ್ದಲ್ಲಿ ನಾವು ಏನು ಮಾಡಬೇಕು? ನಮ್ಮ ಪ್ರಾರ್ಥನೆಗಳನ್ನು ದೇವರು ಆಲಿಸಬೇಕಾದರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮಾತೆ ಮರಿಯಮ್ಮನವರಂತೆ ನಾವುಗಳು ಕೂಡ ಇತರರಿಗಾಗಿ ಪ್ರಾರ್ಥಿಸಬೇಕು. ಮಾತೆ ಮರಿಯಮ್ಮನವರು ಯಾವತ್ತೂ ತನಗಾಗಿ ಪ್ರಾರ್ಥಿಸಿದವರೇ ಅಲ್ವಾ? ನಾವೆಲ್ಲ ಏನು ಮಾಡ್ತೀವಿ? ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ಹತ್ರ ಆಗಲಿ ಮಾತೆ ಮರಿಯಮ್ಮನವ್ರ ಹತ್ರ ಆಗಲಿ ಏನು ಪ್ರಾರ್ಥನೆ ಮಾಡ್ತೀವಿ? ನನಗೆ ಅದು ಬೇಕು, ನನಗೆ ಈ ವರದಾನನ ನೀಡುವಿ, ಈ 9 ದಿನಗಳು ನವೇನ ದಿನಗಳಲ್ಲಿ 9 ದಿನಗಳು ಬಲಿಪೂಜೆಗೆ ಬರ್ತೀನಿ, ಈ ಬಲಿಪೂಜೆಗೆ ಬಂದು ಪ್ರಾರ್ಥಿಸುತ್ತೇನೆ, ಅಷ್ಟೇ. 9 ದಿನ ಮುಗೀತು. ಹಬ್ಬ ಆದಮೇಲೆ ಮತ್ತೆ ಯಥಾಸ್ಥಿತಿ ಅಲ್ವಾ? ಭಾನುವಾರದೊತ್ತು ಮಾತ್ರ ಬಲಿಪೂಜೆಯಲ್ಲಿ ಭಾಗವಹಿಸೋದು, ಮನೆಯಲ್ಲೆಲ್ಲ ಪ್ರಾರ್ಥನೆ ಮಾಡದೇ ಇರೋದು, ಇದನ್ನೆಲ್ಲ ಮಾಡ್ತಾ ಕೇವಲ 9 ದಿನಗಳು ಮಾತ್ರ ನಾನು ವಿಶ್ವಾಸನ ವ್ಯಕ್ತಪಡಿಸ್ತೇನೆ, ಮಾತೆ ಮರಿಯಮ್ಮನವರನ್ನು ಆಶೀರ್ವದಿಸ್ತಾರೆ ಅಂತ ಹೇಳಿದಾಗ ಹೇಗೆ ನನ್ನ ಪ್ರಾರ್ಥನೆಯನ್ನು ದೇವರು ಆಲಿಸುತ್ತಾರೆ ಅಲ್ವಾ? ಅದಕ್ಕೋಸ್ಕರ ಪ್ರತಿನಿತ್ಯವೂ ನಾವು ನಮ್ಮ ಮನೆಗಳಲ್ಲಿ ಪ್ರಾರ್ಥಿಸಬೇಕು, ಬಲಿಪೂಜೆಯಲ್ಲಿ ಪೂರ್ಣ ಮನಸ್ಸಿನಿಂದ ಭಾಗವಹಿಸಬೇಕು, ಇತರರಿಗಾಗಿ ನಾವು ನಮ್ಮ ಜೀವನದಲ್ಲಿ ಪ್ರಾರ್ಥಿಸಬೇಕು. ಈ ಕೆಲಸ ಕಾರ್ಯಗಳನ್ನು ಮಾಡಿದಾಗ ನನ್ನ ಪ್ರಾರ್ಥನೆಯನ್ನು ಕೂಡ ಮಾತೆ ಮರಿಯಮ್ಮನವರು ಆಲಿಸಿ, ನನಗಾಗಿ ಮಾತೆ ಮರಿಯಮ್ಮನವರು ಪ್ರಭು ಯೇಸು ಕ್ರಿಸ್ತನಲ್ಲಿ ಭಿನ್ನಯಿಸಿ ನನಗೆ ಬೇಕಾಗಿರುವಂಥ ವರದಾನಗಳನ್ನು ದಯಪಾಲಿಸುತ್ತಾರೆ. ಈ ಒಂದು ವರದಾನಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ.